ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ನಾನು ನಮ್ಮೂರಲ್ಲಿರುವಂಥ ಅಂಗನವಾಡಿಯಲ್ಲಿ ಮಕ್ಕಳ ದಿನಾಚರಣೆ ಆಚರಿಸ್ತಾ ಇದ್ದೀನಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಒನ್ಸ್ ಅಗೇನ್. ಏನು ಗೊತ್ತಾ, ಇವತ್ತು ನಮ್ಮೂರಲ್ಲಿರುವಂಥ ನಮ್ಮ ಏರಿಯಾದಲ್ಲಿರುವಂಥ ಅಂಗನವಾಡಿ ಇದು. ಮೇಡಮ್ಮು ಮಕ್ಕಳಿಗೆಲ್ಲನೂ ಕೇಕು ಮತ್ತು ಚಾಕ್ಲೇಟು ಎಲ್ಲ ಕಟ್ ಮಾಡಿಸಿ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಇವ್ರ ಹೆಸರು ಬಂದು ಶಾರದಾ ಮ್ಯಾಮ್ ಅಂತ. ಈ ಅಂಗನವಾಡಿ ಎಲ್ಲಪ್ಪ ಇರೋದು ಅಂದರೆ ನಾವಿರೋಂಥ ಏರಿಯಾ ಆನೇಕಲ್ ಶಂಕರ್ ನಗರ್ ಲೇಔಟ್ ಅಂತ ಹೇಳಿ, ಅಲ್ಲಿ ಅಂಗನವಾಡಿಯಲ್ಲಿ ಒಂದು 25 ಮೆಂಬರ್ಸ್ ಮಕ್ಕಳಿದ್ರು. ಬಟ್ ಇವತ್ತು ಸ್ವಲ್ಪ ಜನ ಬಂದಿಲ್ಲ, ಹಾಗಾಗಿ ಬಂದಿರೋರ ಜೊತೆ ಕೇಕು ಕಟಿಂಗ್ ಮಾಡಿ ಮತ್ತು ಚಾಕ್ಲೇಟು ಬುಕ್ಸು ಎಲ್ಲ ಕೊಡುವಂಥದ್ದು ಮಾಡ್ತಾಯಿದ್ದಾರೆ ಮೇಡಮ್ಮು. ಈ ಮೇಡಮ್ ಬಂದು ನನ್ನ ಮಕ್ಕಳಿಗೆ 6 ಇಯರಿಂದ ನನ್ನ ಇಬ್ಬರು ಮಕ್ಕಳು ಕೂಡ ಇಲ್ಲೇ ಅಂಗನವಾಡಿಯಲ್ಲಿ ಬೆಳೆದಿರುವಂಥದ್ದು. ಈ ಮೇಡಮ್ ಹೆಸರು ಬಂದು ಶಾರದಾ ಮ್ಯಾಮ್ ಅಂತ. ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಮಕ್ಕಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ, ಯಾವುದೇ ಒಂದು ಕಂಪ್ಲೇಂಟ್ ಇಲ್ದಿರ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಹೇಳೋಕ್ಕಾಗಲ್ಲ. ಇನ್ನೊಂದು ಇವರಿಂದ ನಾವು ತುಂಬ ಕಲ್ತಿದ್ದೀವಿ. ಇಂಥ ಟೀಚರ್ಸ್ ಇರೋದರಿಂದ ನಮ್ಮಂಥ ಹೆಣ್ಮಕ್ಳು ಕೂಡ ಸ್ವಲ್ಪ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ಬೋದು. ಅದು ಯಾಕಂತ ಹೇಳಿದ್ರೆ, ನಾನು ಇದೇ ಅಂಗನವಾಡಿಯಲ್ಲಿ ಮಕ್ಕಳನ್ನ ಬಿಟ್ಟು ಕೆಲಸ ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತಿರುವಂಥದ್ದು ಇದೆ. ನನ್ನ ಮಕ್ಕಳನ್ನ ಬೇಬಿ ಕೇರು ಅಲ್ಲಿ ಇಲ್ಲಿ ಬಿಡ್ತೀವಿ, ಬಟ್ ಅಲ್ಲಿ ಎಲ್ಲೂ ಬಿಡೋಕೆ ನಮ್ಮ ಹತ್ರ ಅಷ್ಟು ದುಡ್ಡು ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ನಾವು ಕೂಡ ಅಂಗನವಾಡಿಯಲ್ಲಿ ಬಿಟ್ಟು ಇವತ್ತಿನ ದಿನ ನಾವು ದುಡ್ಡು ಸಂಪಾದಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವರೇ ಕಾರಣ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದು ಹೌಸ್ ವೈಫ್ ಆಗಿ ಮನೇಲೇ ಇರ್ತಾಯಿದ್ದೆ, ಮಕ್ಕಳನ್ನ ಅಂಗನವಾಡಿಗೆ ಬಿಟ್ಕೊಂಡು ಅಂಥದ್ದು ಮಾಡ್ಕೊಂಡು ಇರ್ತೈತೆ. ಬಟ್ ಅವರು ನಮ್ಮ ಸ್ವಲ್ಪ ಹೇಳಿ, ಈ ಟೈಲರಿಂಗ್ ಕ್ಲಾಸು ಕಲಿ, ಚೆನ್ನಾಗಿ ಬಟ್ಟೆ ಹೊಲಿಯೋದು ಕಲಿತ್ಕೋ, ನಿಮ್ಮ ಜವಾಬ್ದಾರಿ ತಗೋ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು, ಹೆಣ್ಮಕ್ಳು ಒಬ್ಬರ ಮೇಲೆ ಡಿಪೆಂಡ್ ಆಗಿದ್ದಂಗೆ ಅಂತ ಹೇಳ್ಕೊಟ್ಟಿರೋದೇ ಇವರು ನಮಗೆ. ಆಲ್ಮೋಸ್ಟ್ ನಾನು ಟೈಲರಿಂಗ್ ಕಲ್ತಿರೋದು ಇವರಿಂದನೇ, ಸ್ಯಾರಿ ಕುಚ್ಚೋಕೆ ಕಲ್ತಿರೋದು ಇವರಿಂದನೇ. ಅದು ಯಾಕಪ್ಪ ಅಂತ ಹೇಳಿದ್ರೆ, ಮಕ್ಕಳನ್ನ ಇಟ್ಕೊಂಡು ನಾವು ಏನು ಕೆಲಸ ಮಾಡೋಕ್ಕೂ ಆಗೋಲ್ಲ. ಹಂಗಾಗಿ ಇವ್ರು ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು ಅನ್ನೋ ಕಾರಣಕ್ಕೆ ಇವ್ರ ಹತ್ರ ಬಿಟ್ಬಿಟ್ಟು ನಾವು ಬರೋ ತನಕ ವೆಯ್ಟ್ ಮಾಡಿ ಎಷ್ಟೋ ದಿನ ನಮ್ಮ ಮಕ್ಕಳನ್ನ ನಮ್ಮ ಜೊತೆ ಕಳಿಸಿದ್ದಾರೆ. ಯಾಕಂದರೆ ನಾವು ಟೈಲರಿಂಗ್ ಕ್ಲಾಸ್ಗೆ ಹೋದಾಗ ಅಲ್ಲಿ ಫ್ರೀಗ ಟೈಲರಿಂಗ್ ಕೇಳ್ಕೊಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗೋದು. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಮಿಷಿನ್ ಕೊಡೋಲ್ಲ, ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಬರೋದ್ರಿಂದ ಮೇಡಮ್ಮು ನಮಗೋಸ್ಕರ ವೆಯ್ಟ್ ಮಾಡಿ ನಮ್ಮ ಮಕ್ಕಳನ್ನ ನಮ್ಮ ಜೊತೆ ಕಲಿಸ್ತಾಯಿದ್ರು. ನಾವು ಒಂದು ಸ್ವಲ್ಪ ಮುಂದೆ ಬರಲಿ, ಹೆಣ್ಮಕ್ಳು ಎಲ್ಲೋ ಒಂದು ಕಡೆ ಚೆನ್ನಾಗಿ ಬೆಳೀಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಈ ಥರ ಮಾಡ್ತಾಯಿದ್ರು. ಎಲ್ರಿಗೂ ಈ ಥರ ಮ್ಯಾಮ್ ಸಿಗಲ್ಲ. ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ರೈಮ್ಸು ಪಾಠ ಎಲ್ಲ ಹೇಳ್ತಾರೆ, ABCD 1 2 3 ಎಲ್ಲ. ನನ್ನ ಮಕ್ಕಳು ಇಲ್ಲೇ ಕಲ್ತಿರೋದು ಫಸ್ಟು. ಮೇಡಮ್ಗೆ ಹ್ಯಾಂಡ್ಸಪ್ ಅಂತ ಹೇಳ್ತೀನಿ. ತುಂಬ ವರ್ಷಗಳಿಂದ ಅಂಗನವಾಡಿಯಲ್ಲಿ ಇವರು ಟೀಚರ್ ಆಗಿರ್ತಾರೆ. ಮಕ್ಕಳಿಗೆ ಮ್ಯಾಮ್ ಅಂದರೆ ತುಂಬ ಅಂತೂ ಇಷ್ಟ. ನನ್ನ ಮಗನು ಇವಾಗಲೂ ಶನಿವಾರ ಭಾನುವಾರ ಆದರೆ ಸ್ಯಾಟರ್ಡೆ ಲೀವು, ಸಂಡೇ ಮಾಮೂಲಿ ಲೀವು, ಸ್ಯಾಟರ್ಡೆ ಯಾವಾಗಲೂ ಅಂಗನವಾಡಿಗೆ ಹೋಗ್ತಾನೆ. ಮ್ಯಾಮ್ ಅಂದರೆ ತುಂಬ ಇಷ್ಟ, ಯಾಕಂದರೆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಇವ್ರ ಬಗ್ಗೆ ಹೇಳೋಕ್ಕೆ ಇಷ್ಟೇ. ಇವರಿಂದ ನಾನು ತುಂಬ ಕಲ್ತಿದ್ದೀನಿ. ತುಂಬ ಒಳ್ಳೆಯವರು ಮೇಡಮ್ಮು. ಈ ಥರ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಅಂಗನವಾಡಿಯಲ್ಲಿ ಮೇಡಮ್ ಇದ್ದರೆ ನೀವು ಕೂಡ ಈ ಥರ ಟ್ಯಾಲೆಂಟ್ ಉಪಯೋಗಿಸ್ಕೋಬೋದು. ಬಟ್ ಎಲ್ಲ ಕಡೆ ಸಿಗಲ್ಲ ಈ ಥರ ಮೇಡಮು. ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ಇವ್ರ ಹೆಸರು ಶಾರದಾ ಮ್ಯಾಮು. ನಂಗೆ ತುಂಬ ಖುಷಿ ಇವ್ರ ಬಗ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಇದೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾಕಂದರೆ ಇಲ್ಲಿ ಹಳ್ಳಿಗಳಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋರು ಇರಲ್ಲ, ಯಾಕಂದರೆ ಕೆಲಸಕ್ಕೆ ಕರಿಯಾಗ್ಬಿಟ್ಟು ಯಾರು ನೋಡ್ಕೊಳಲ್ಲ. ಬಿಟ್ಟರೆ ನಾವು ಬೇಬಿ ಕ್ರಿಚ್ಗೆ ಬಿಡಬೇಕು, ಹಳ್ಳಿಯಲ್ಲಾಗಲಿ ಸಿಟಿಯಲ್ಲಾಗಲಿ. ಆದರೆ ಈ ಥರ ಅಂಗನವಾಡಿ ಮ್ಯಾಮ್ ಸಿಕ್ಕೋಕ್ಕೆ ನಾವು ಪುಣ್ಯ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟು ಜನ ಇದ್ದಾರೆ. ಆದರೆ ಒಂದು ವಿಚಾರ ಮಾತ್ರ ಹೇಳ್ತೀನಿ, ನಿಜ ಹೇಳ್ತೀನಿ, ಆಯಾ ಇಲ್ಲ. 5 ವರ್ಷ ಆಯಿತು ಆಯಾ ಇಲ್ದಿರ ಒಬ್ಬರೇ ಮೇಂಟೈನ್ ಮಾಡ್ತಾರೆ. ರೇಷನ್ ಹಂಚಬೇಕು ಮಂತ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಬಾಣಂತಿಯರಿಗೆ. ಅದಾದಮೇಲೆ ಮಕ್ಕಳಿಗೆ ಊಟ ಮಾಡಾಕಬೇಕು. ಎಷ್ಟೆಲ್ಲ ಇರ್ತೈತೆ ಈ ಬ್ಲಾಗ್ ನೋಡೋರು. ಹಾಗೆ ಫ್ರೆಂಡ್ಸ್, ಇಲ್ಲಿ ಆಯಾ ಇಲ್ಲ, 5 ವರ್ಷ ಆಯಿತು ಒಬ್ಬರೇ ಮೇಂಟೈನ್ ಮಾಡ್ತಾರೆ. ನನ್ನ ಬ್ಲಾಗಲ್ಲಿ ಯಾರಾದರೂ ನಮ್ಮ ಏರಿಯಾಗೆ ತಕ್ಕಂಥ ಈ ಥರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇರೋವಂಥವ್ರು, ಇವ್ರಿಗೂ ಕೂಡ ಒಂದು ಆಯಾ ಕೊಡಲಿ ಅಂತ, ಇವ್ರಿಗೆ ಸಹಾಯ ಆಗಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಅವರು ಯಾವುದೇ ರೀತಿ ನಾನು ಈ ಥರ ಹೇಳ್ತೀನಿ ಅಂತ ಹೇಳಿಲ್ಲ, ಬಟ್ ಈ ಥರ ನಾನು ಹೇಳ್ತಾ ಇದ್ದೀನಿ. ನಾನು ಕಣ್ಣಲ್ಲಿ ನೋಡಿರೋಂಥ ವಿಚಾರ. 5 ವರ್ಷನಿಕ ಒಬ್ಬರೇ ಅಡುಗೆ ಮಾಡಾಕಬೇಕು, ಮಕ್ಕಳು ನೋಡ್ಕೊಬೇಕು, ಮತ್ತು ಪ್ರೆಗ್ನೆನ್ಸಿ ಲೇಡಿಯರಿಗೆ ರೇಷನ್ ಕೊಡಬೇಕು, ಬಾಣಂತಿಯವ್ರಿಗೆ ನೋಡ್ಕೋಬೇಕು. ಆ ಥರ ಎಲ್ಲ ಇರಬೇಕಂದ್ರೆ ಆಯಾ ಬೇಕೇ ಬೇಕು. ಇಷ್ಟು ಜನ ಮಕ್ಕಳನ್ನ ಒಬ್ಬಳೇ ಸುಧಾರ್ಸೋಕ್ಕಾಗಲ್ಲ. ಪಾಪ ಅವರು ಕೂಡ ಅವ್ರು ವಾಶ್ರೂಮ್ಗೆ ಹೋದಾಗೆಲ್ಲ ನೋಡ್ಕೊಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ಈ ಮ್ಯಾಮ್ಗೋಸ್ಕರ
ಯಾರಾದರೂ ರಾಜಕಾರಣಿಗಳು ಮಹಿಳಾ ಮಕ್ಕಳ ಇಲಾಖೆಯಿಂದ ನಮ್ಮ ಆನೇಕಲ್ಲವ್ರು ಯಾರಾದರೂ ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ಯಾರಾದರೂ ಹೆಲ್ಪ್ ಮಾಡಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್.